स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಮುದ್ದೇಬೇಳದ ಜೀವಾಳಾದ ನಮ್ಮ ಮುದ್ದೇಬೇಳ ಕೆರೆಯನ್ನು ಸ್ವಚ್ಛತಾ ಕಾರ್ಯಕ್ರಮಕ್ಕಾಗಿ APJ ಅಬ್ದುಲ್ ಕಲಾಂ ಸಂಘದವರು ಮತ್ತು ಹಸಿರು ತೋರಣ ಬಳಗದ ಸಂಸ್ಥೆಯವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡಿ ಒಂದು 4 ದಿನದಿಂದ ಪ್ಲ್ಯಾನ್ ಮಾಡಿ ಇದನ್ನೊಂದು ವಾಕಿಂಗ್ ಟ್ರ್ಯಾಕನ್ನು ಇದು ಹಿಂದೆ ಹಲವಾರು ಸಲ ಇದು ಮಾಡಿಸ್ತೀವಿ. ಹಸಿರು ತೋರಣ ಬಳಗದವರು ನಾವು ಮತ್ತು ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಹೋಟೆಲ್ಗಳು ಎಲ್ಲರೂ ನಮ್ಮ ಕೆರೆಗೆ ಹೋಗೋದು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮೊದಲು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಮನುಷ್ಯನಿಗೆ ಮೊದಲು ಆರೋಗ್ಯವೇ ಭಾಗ್ಯ ಹಿಂದೆ ಹಿರಿಯರು ಹೇಳಿದ್ದಾರೆ. ಅದು ನಾವು ಆರೋಗ್ಯ ಇದ್ರೇ ನಾವು ಮುಂದೆ ನಮ್ಮದು ಎಲ್ಲ ಭಾಗ್ಯಗಳು ಕಾಣ್ತೀವಿ. ಆರೋಗ್ಯ ಇಲ್ಲ ಅಂದರೆ ನಮಗೇನೂ ಅನುಭವಿಸೋಕ್ಕಾಗಲ್ಲ. ಹಾಗಾಗಿ ಈ ಸ್ವಚ್ಛತೆಯನ್ನು ಮಾಡಿ ಇದನ್ನು ಕೆರೆಯನ್ನು ಪುನರುಜ್ಜೀವನಗೊಳಿಸ್ಬೇಕಂತೇಳಿ ನಮ್ಮದು ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮಾನ್ಯ MLA ಸಾಹೇಬರು ಇದಕ್ಕೆ ಅನುದಾನದ ಲಭ್ಯತೆಯನ್ನು ಕೊಟ್ಟಿದ್ದಾರೆ. ಇದನ್ನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮಾನ್ಯ ಅಧ್ಯಕ್ಷರು ಬೆಂಗಳೂರಿಗೆ ಹೋಗಿ ಅದನ್ನೆಲ್ಲ ಕೇಳಿ ಬಂದಿದ್ದೀವಿ. ಇದನ್ನೊಂದು ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ದೀವಿ. ಇನ್ನು ಇವಾಗ ಅದು ನೀರಿಂದ ಏನಾದರೂ ಇದನ್ನು ಫ್ಲೋ ಹೆಂಗೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಹಾಕಿದ್ದೀವಿ. ಈ ನೀರು ಎಷ್ಟು ನಮಗೆ ಕಡಿಮೆ ಆಗ್ತದೆ ಅಷ್ಟು ವರ್ಕ್ ಇಮಿಡಿಯೇಟಾಗಿ ಕ್ಲಿಯರ್ ಆಗ್ತವೆ. ಅದಕ್ಕಾಗಿ ಇದನ್ನು ಡೇ ಬೈ ಡೇ ಒಂದು ಸ್ವಲ್ಪ ಇದನ್ನು ಮೊದಲು ವಾಕಿಂಗ್ ಟ್ರ್ಯಾಕ್ ಗಡೇಸರ್ ಅಂದಂಗೆ ವಾಕಿಂಗ್ ಟ್ರ್ಯಾಕ್ ರೌಂಡ್ ಆಯ್ತಂದ್ರೆ ನಾವು ಲೈಟಿಂಗ್ ವ್ಯವಸ್ಥೆ ಮಾಡಿದಂದ್ರೆ ಅಲ್ಲಿ ಯಾರೂ ಹೊಲಸು ಮಾಡಲ್ಲ. ಅದನ್ನೊಂದು ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಅದ್ರ ವ್ಯವಸ್ಥೆ ಮಾಡಿದಂಗೆ ಡೇ ಬೈ ಡೇ ಒಂದು ಸ್ವಲ್ಪ ವೀಕ್ಲಿ ಹಾಕ್ಕೊಂಡು ಇದನ್ನ ಮೊದಲು ಇದನ್ನ ಗಂಟಿ ಎಲ್ಲ ಕ್ಲಿಯರ್ ಆದವು ಅಂದರೆ ಉಳಿದ ಸ್ವಚ್ಛತೆಗೆ ಎಲ್ಲ ಆದ್ಯತೆಗಳನ್ನು ಎಕ್ಸ್ಪರ್ಟ್ಸ್ ಜೊತೆ ಒಂದು ಕ್ರೇನ್ ಜೊತೆ ಎಲ್ಲನೂ ಕೂಡಿಸಿ ಟೆಕ್ನಿಕಲ್ ವಿಂಗ್ದವ್ರ ಜೊತೆ ಮಾತಾಡ್ತೀನಿ. ಅದನ್ನ ಮಾತಾಡಿ ನಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನನೂ ಐತಿ. ಅವರು ಸರಿಯಾಗಿ ಹೇಳಿದ್ದಾರೆ. ಇದಕ್ಕೆ ಏನು ಮಕ್ಕಳು ಸಪೋರ್ಟ್ ನಾವು ಕೊಡ್ತೀವಿ ಅಂದರೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಮನೆ MLA ಸಾಹೇಬರು ಹೇಳಿದ್ದಾರೆ. ಇದನ್ನು ಒಂದು ಟ್ರ್ಯಾಕಿಗೆ ತರ್ತಾ ಇದ್ದೀವಿ. ಒಂದು ಅಥಣಿ ಒಳಗೆ ಮಾಡಿದ್ದಾರೆ ಒಬ್ಬರು, ಅದಕ್ಕೂ ಕೊಟ್ಟಿದ್ದಾರೆ. ಅವರೇ ಒಂದು ಟೀಮ್ ಬರ್ತಾಯಿದೆ. ಆ ಟೀಮನ್ನು ನಾನು ಈಗ ಒಂದು 2 ಸಲ ಹೇಳಿದ್ದೀನಿ. ಅವರು 2-3 ಸಲ ಹೇಳಿದರು ನಾವು BG ಶೆಡ್ಯೂಲ್ ಅದು ಹೇಳಿದ್ದಾರೆ. ಮತ್ತು ಮೈನರ್ ಇರಿಗೇಷನ್ದರು, ಮೇಜರ್ ಇರಿಗೇಷನ್ದರು ಅವ್ರಿಗೂ 2 ಜೊತೆ ನಾವು ಮಾತಾಡಿದ್ದೈತಿ. ಮನುಗುಳಿ ಕೆರೆ ಅಭಿವೃದ್ಧಿ ಮಾಡೋ ಹೊತ್ತಿನಾಗ ಯಾವ ಇಂಜಿನಿಯರ್ಸ್ ಅದಾರ ಅವ್ರ ಜೊತೆನೂ ನಾನು ಕೋಆರ್ಡಿನೇಟ್ ಮಾಡ್ತಾಯಿದ್ದೀನಿ. ಬಟ್ ಯಾರ್ಯಾರು ಎಕ್ಸ್ಪರ್ಟ್ಸ್ ಅದಾರ ನಮ್ಮ ಜಿಲ್ಲೆದೊಳಗೂ ಅವ್ರ ಜೊತೆನೂ 2 ಸಲ ಮಾತಾಡಿದ್ದೀನಿ. ಒಂದು ಸಲ ಬಂದು ನೋಡಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಈಗ ಬೆಂಗಳೂರದ ಒಂದು ಟೀಮ್ ಬಂದು ಹೋಗಿತ್ತು ಲಾಸ್ಟ್ ಟೈಮು. ಅದಕ್ಕೆ ಕ್ಲಿಯರಾಗಿ ಅವರು ನಮ್ಗೆ ಹೆಂಗೆ ಮಾಡ್ಬೇಕಂತ ಹೇಳಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಕೊಡಬೇಕಾಗಿದೆ. ಅವ್ರು ಕೊಟ್ಟಿಲ್ಲ. ಸ್ವಲ್ಪ ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅವ್ರು ಒತ್ತಡದಾಗಿ ಹೋದಾರೆ. ಇದನ್ನೆಲ್ಲ ಕ್ಲಿಯರ್ ಮಾಡಿಸಿ ಈಗ ಮೊದಲು ನಾವು ಏನದ ವೀಕ್ಲಿ ಒಟ್ಟು ಇದು ಕಂಟಿ ಎಲ್ಲ ಸ್ವಚ್ಛತೆ ಮಾಡಿ ವಾಕಿಂಗ್ ಟ್ರ್ಯಾಕ್ ಫಸ್ಟ್ ಟ್ರ್ಯಾಕ್ ಹಾಕೊಳ್ಳೋಣ. ಈ ಟ್ರ್ಯಾಕ್ ಹಾಕೊಂಡೆ ಅಂದರೆ ಡೇ ಬೈ ಡೇ ಇಲ್ಲಿ ಎಲ್ಲ ಜನ ಬೆಳಗ್ಗೆ ಒಂದು ವಾಕಿಂಗ್ ಮಾಡಕತ್ರ ಅಂದ್ರೆ ಇಲ್ಲಿ ಯಾರೂ ಹೊಲಸು ಮಾಡಲ್ಲ. ಅವಾಗ ಇದು ಸ್ವಚ್ಛತೆ ಆಟೋಮೆಟಿಕ್ಕಾಗಿ ತಾನೇ ಅದು ಆಗ್ತದೆ. ಇವೆಲ್ಲ 1 by 1 ಇದು ನೀರು ತೆಗಿಸ್ತಾ ಇದ್ದೀನಿ. ಮೋಟ್ರ್ ಹಾಕಿ ಪಂಪ್ ಹಾಕಿ ತೆಗಿಸ್ತೀನಿ. ನೀರನ್ನು ಕಡಿಮೆ ಮಾಡಿಸ್ತೀನಿ. ನೆಕ್ಸ್ಟ್ ವೀಕ್ ಅನ್ನೋದಕ್ಕೆ ಇದನ್ನು ಎಷ್ಟು ಸಾಧ್ಯದಷ್ಟು ನೀರು ಖಾಲಿ ಮಾಡಿಸ್ತೀವಿ. ಅಧ್ಯಕ್ಷರು ಏನಾಗಿ ಹೇಳಿದ್ದಾರೆ ಅದನ್ನು ಎಷ್ಟು ಸಾಧ್ಯದಷ್ಟು ಪಂಪಿಂಗ್ ಮಾಡಿಸೋಣ ಅಂತ ಹೇಳಿದ್ದಾರೆ. ನೋಡ್ತೀವಿ ಅದು ಪಂಪಿಂಗ್ ಹಾಕಿದರೆ ಇದು ಔಟ್ಫ್ಲೋ ಹೆಂಗಿದೆ ಚೆಕ್ ಮಾಡ್ತೀವಿ. ಅದ್ರ ಬೇಸಸ್ ಮೇಲೆ ನಾವು ಇವತ್ತು MIದವ್ರ ಜೊತೆ ಅದ್ರ ಜೊತೆ ಒಬ್ಬರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಬಳಗದವರು ಮತ್ತು APJ ಅಬ್ದುಲ್ ಕಲಾಂ ಸೇನೆ ಇವತ್ತು ಮುದ್ದೇಬೇಳದಲ್ಲಿ ಅವರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಅಪ್ಲೋಡ್ ಮಾಡಿದರು. ಅದು ನೋಡಿ ನಾವು ನಮಗೆ ಚೀಫ್ ಆಫೀಸರ್ ಫೋನ್ ಹಚ್ಚಿದ್ರು, ಅಧ್ಯಕ್ಷ ಹಿಂಗೆ ಮಾಡತ್ತಾರೆ ಎಲ್ಲರೂ ಕೂಡ ಕೈ ಜೋಡಿಸೋದು ಅಂತಂದರೆ. ಆದರೆ ಸರ್ ನಾವು ಜೋಡಿಸ್ತೀವಿ, ಅವರು ಜೋಡಿಸ್ತಾರೆ, ಎಲ್ಲ ಕೂಡ ಮಾಡಿ ಸರ್ ದಿನ ಅಂತಂದ್ವಿ. ಈಗೆಲ್ಲ ಮುಂಜಾನೆ ಕೂಡ ಒಂದು ಸೈಡ್ಲಿಂದ ಮಾಡಬೇಕಂತ ಪ್ರಯತ್ನ ಮಾಡಿದ್ದೀವಿ. ನಾಳೆಯಿಂದ ಏನಪ್ಪ ಅಂತ ಇದು ಎಲ್ಲ ಮಲಿಗೆ ನೀರು ಬರತ್ತೆ, ಗಟರ್ ನೀರು ಬರೋಕೆ ಸೇರ್ಪಡೆ ಆಗುತ್ತೆ. ಇವಾಗ ಅದು ಬಂದು ಸಲಾಗಿ ನಾ ಚೀಫ್ ಆಫೀಸರು ನಾವು ಕೂಡ ನೋಡ್ಕೊಂಡ್ಬಂದೀವಿ. ಇಲ್ಲಿ ಮೇಲೆ ಈಗ ಈ ತಲೆ ಮೊದಲು ಕೆರೆ ಖಾಲಿ ಮಾಡಿಸ್ಬೇಕಂತ ನಾವು ಅಂದ್ಕೊಂಡಿವಿ ಸರಿಗೆ. ಅವ್ರಂತ ಮೇಲಧಿಕಾರಿ ಪರ್ಮಿಷನ್ ತೊಗೊತೀವಿ. ನಾವು ಪರ್ಮಿಷನ್ ತೊಗೊಂಡು ಹೆಂಗೆ ಕಟ್ ಮಾಡಬೇಕು, ಯಾರು ಇಂಜನ್ ಹಚ್ಚಬೇಕು, ಏನು ಹಚ್ಚಬೇಕು ಅಂತ ಅವ್ರದ್ದು ಇವತ್ತು ನಿರ್ಣಯ ತೊಗೋತಾರೆ. ಇವತ್ತು ಸುಟ್ಟಿ ಇದೆ, ನಾಳೆ ನಿರ್ಣಯ ತೊಗೋತಾರೋ. ನಾಳೆನಿಂದ ನೀರು ಖಾಲಿ ಮಾಡೋದು ಪ್ರಯತ್ನ ಮಾಡ್ತೀವಿ. ಮತ್ತು ಇಲ್ಲಿ ಜಲಧಾರಿ ಹೊಂಟದ, ಜಲಧಾರಿ ಪೈಪ್ಲೈನ್ ಹೊಂಟದ. ಅದೇ ಇದು ಮಲ್ಲಿ ನೀರು ಕೂಡಲಾರ್ದಂಗೆ ಅದು ಒಟ್ಟ ಗಟರ್ ನೀರು ಮಳೆ ನೀರು ಯಾವ ಬರಬಾರ್ದು. ಇಲ್ಲಿ ಒಟ್ಟು ಸ್ವಚ್ಛ ನೀರು ಇದ್ರು ಹೊಳೆ ನೀರು ಇದು ಒಂದು ಪೈಪ್ಲೈನ್ ಕೊಟ್ಟು ಕೆರೆ ಖಾಯಂ ಒಂದು ಎಲ್ಲಿ ಇರಲಾರಂತ ಅಂಥ ಕೆರೆ ಒಂದು ನಿರ್ಮಾಣ ಮಾಡಬೇಕಂತ ಶಾಸಕರು ಮನಸ್ದಾಗೈತಿ. ಮೊನ್ನೆ ಶಾಸಕರು ಹೇಳ್ಯಾರ ನೀವು ಇದು ಮಾಡಿಕೊಡ್ರೆ ಎಲ್ಲ ಅನುದಾನ ಹಾಕ್ತೀನಿ ಅಂತ ಹೇಳ್ಯಾರ. ನಾವೆಲ್ಲರೂ ಇದು ಗಟರ್ ನೀರು ಬರ್ಲಾರಂಗೆ ನಾನು ನೋಡ್ಕೊಂಡ್ರೆ ಅವರೆಲ್ಲ ಸ್ವಚ್ಛ ಮಾಡ್ತೀನಿ ಅಂತ ಹೇಳ್ಯಾರ. ಇದು ಹೇಳಿ ನಾನು ಬಂದು ಎಲ್ಲ ಸಾಥ್ ಕೊಟ್ಟವ್ರಿಗೆ ನನ್ನ ಹಸಿರಿನ ತೊಳಬರಗ ಮತ್ತು APJ ಅಬ್ದುಲ್ ಕಲಾಂ ಸಂಸ್ಥೆಯವರಿಗೆ ಧನ್ಯವಾದ ಹೇಳ್ತೀನಿ. ಅಲ್ಲ ಕೆಲಸ ಇದನ್ನು ಹಲವಾರು ವರ್ಷಗಳಿಂದ ಇದು ಮಾಡ್ತಾ ಇದ್ದೀವಿ. ಸೊ ನಾನು ಬಂದಿಂದನೂ ಇದನ್ನು 4-5 ಸಲ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಯೂತ್ಸ್ ಅವ್ರು ಒಂದೇ ದಿನಕ್ಕೆ ಬಂದು ಬಿಡಲಿಲ್ಲ ನನ್ನ.
ಒಂದು 4 ದಿನ ಕಂಟಿನ್ಯೂ ಬಂದು ಅಂದ್ರೆ ಅವ್ರ ಉತ್ಸಾಹ ಎಷ್ಟಾಗುತ್ತೆ ನಾನು ಒಂದ್ಸಲ ಚೆಕ್ ಮಾಡಿದೆ. ಅಂದ್ರೆ ಅವರು ಸುಮ್ಮನೆ ಮಾಡಿ ಹೋಗ್ಬೇಕಂತಾರೋ ಏನೋ ಒಂದು ಪ್ಲಾನ್ ಮಾಡಿದ್ರು. ಇಲ್ಲ ಸರ್ ನಾವು ನಿಮ್ಮ ಜೊತೆ ಖಂಡಿತ ಕೈ ಜೋಡಿಸ್ತೀವಿ, ಎಷ್ಟು ಮಂದಿ ಬರ್ತಿರತ್ತ ನಾನು ಕೇಳಿದೆ. ಇಲ್ಲ ಸರ್ ನಾವು ಒಂದು 40 ಜನ ಅದೀವಿ, ನಾವು ಇವತ್ತು ಈ ವೀಕ್ ಮಾಡ್ಕೊತೀವಿ, ಮತ್ತೊಂದು ಕಡೆ ಮತ್ತೊಂದು ಮಾಡ್ತೀವಿ. ಆ ಯೂತ್ಸನ್ನು ಇವತ್ತು ಏನು ಒಗ್ಗೂಡಿಸಿ ತರಬೇಕೈತಲ್ಲ, ಅದು ಇಂಡೈರೆಕ್ಟಾಗಿ ತಾವೇ ಒಂದು ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೊಂದಿಗೆ ನನಗೆ ವೈಯಕ್ತಿಕವಾಗಿಯೂ ಮತ್ತು ಈ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಂಥ ಅಪಾರ ಗೌರವವನ್ನು ನನಗೆ ಅವ್ರ ಹೆಸರು ಕೇಳಿದರೆ ನನಗೆ ಒಂದು ಮೈ ಜುಮ್ ಅನ್ನಿಸ್ತದೆ. ಅವರು ಅಂಥ ಒಂದು ವ್ಯಕ್ತಿತ್ವದ ಒಂದು ಸೇನೆ ನಮ್ಮ ಜೊತೆ ಕೈ ಜೋಡಿಸ್ತದೆ ಅಂದರೆ ನಾವು ಅದಕ್ಕೆ 100% ಸಾಥ್ ಕೊಡ್ತೀನಿ ಅಂತ ಹೇಳಿದೆ. ಮತ್ತು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಮುದ್ದೇವಾಳಕೆರೆ ಸ್ವಚ್ಛ ಮಾಡ್ಬೇಕಂತ ಒಂದು ವೀಕ್ ಆಯ್ತು. ಸಾಕಷ್ಟು ಬಾರಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಪುರಸಭೆ ಇಲಾಖೆಯ ಮಲ್ಲನಗೌಡ ಬ್ರದರ್ ಸರ್ ಅವ್ರಿಗೆ ಧನ್ಯವಾದಗಳು. ಯಾಕಂದರೆ ನಮ್ಮ ಒಂದು ಮನೆ ಸ್ವೀಕರಿಸಿ ಅವ್ರು 21ನೇ ಡೇಟ್ ಹೇಳಿದ್ವಿ. ಹಸಿರು ತೋರಣ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರು ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರು. ಸೊ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವರಿಗೆ. ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಅಲ್ಲ, ಸೊ ದೊಡ್ಡ ಮಿಟ್ಟಿ ಕೆಲಸ ಒಂದಿನ ಮಾಡೋದಲ್ಲ, ಡೈಲಿ ಕಂಟಿನ್ಯೂ ಒಂದು ವೀಕರ ಕಂಟಿನ್ಯೂ ಎಲ್ಲರೂ ಯುವಕರು ಬಂದು ಮಾಡುವ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸುತ್ತಮುತ್ತಲು ಏನು ಮನೆಗಳದಲ್ಲ, ಗುರುವಾರಕ್ಕೊಮ್ಮೆ ಇಲ್ಲಿ ಒಂದು ಬಜಾರ್ ಆಗುತ್ತೆ. ಅವರು ಇಲ್ಲಿ ಜನರ ಒಂದು ನಿರ್ಲಕ್ಷಣೆ ಭಾಳ ಐತಿ. ಸೊ ಅವ್ರಿಂತ ಹಾಳಾಗ್ತಿದೆ ಹೆಚ್ಚಾನೆಚ್ಚು. ಇಲ್ಲಿ ಪೂರ್ತಿ ಹೊಲಸೈತಿ. ಹೊಲಸಾಗೋ ಕಾರಣ ಯಾರು? ನಮ್ಮ ಸಾರ್ವಜನಿಕರು. ದಯವಿಟ್ಟು ಇದು ಕೆರೆ ಡೆವಲಪ್ಮೆಂಟ್ ಆಯ್ತು ಅಂದ್ರೂ ದಯವಿಟ್ಟು ಇದು ಕಾಪಾಡ್ಕೋತೋರಿ, ಸ್ವಚ್ಛತೆ ಇರಲಿ ಇಲ್ಲಿ. ಸರ್ ಒಂದು ದಯವಿಟ್ಟು ನಿಮ್ಮ ಕಡೆ ಒಂದು ರಿಕ್ವೆಸ್ಟ್, ಇದು ಹಿಂದೆ ಆಗಿಂದ ಸುತ್ತ ಬ್ಯಾಂಕ್ ರೀ ಸರ್. ಸೊ ಒಂದು ಲೈಟಿನ ವ್ಯವಸ್ಥೆ, ಒಂದು ಗಾರ್ಡನ್ ಟೈಪ್ ಇದೆ ಸರ್. ನಿಮ್ಮ ಕಡೆಯಿಂದ ಆದ್ರೆ ನಮ್ಗೆ ತುಂಬ ಖುಷಿ ಇದೆ ಸರ್. ವಾಕಿಂಗ್ ಟ್ರ್ಯಾಕ್ ಆದಾಗೇನೆ ನಾನು ಲೈಟ್ ಹಾಕ್ಸಿಬಿಡ್ತೀನಿ ಇಮಿಡಿಯೇಟ್. ನಾನು ಲೈಟ್ ಕೊಟ್ಟು ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ದೇವೋದ್ದೇಶ ಒಂದೇ ಅದ ಸರ್. ಫಸ್ಟ್ ವಾಕಿಂಗ್ ಟ್ರ್ಯಾಕ್ ಖಂಡಿತ ಇಲ್ಲ ಮೇಡಮ್, ಮೀಡಿಯಾದವ್ರು ಹಾಂ ವರ್ಕ್ ಮಾಡೋದು ನಾವು ಮೀಡಿಯಾದವ್ರಿ ಕ್ಯಾಮರಾ ಮಾಡ್ಕೊಂಡು ಫುಲ್ ಮಿಷನ್ಗಳು ತರಬೇಕು. ಎಲ್ಲ ಕಡೆ ಐತದ मरेंगे तो कौन किस पड़ी है? ठीक है, अभी कई को साफ कर रहे हैं। क्या बोलना? ಈ ಅಗ್ನಿಶಾಮಕ ದಳದವ್ರು ಹೇಳಿದಾರ ಅವರು
ಮತ್ತು ಬೇರೆ ನಮ್ಮ ಎಲ್ಲ ಪುರಸಭೆರು ಬೇಡಾರ ನಾವು ಸಹಿತ ನಿಮ್ಮ ಜೊತೆ ಖಂಡಿತ ಕೈ ಜೋಡಿಸ್ತೀವಿ. ಹಸಿರು ಕುಂದದವರು ಸುಮಾರು 10 ವರ್ಷದಿಂದ ಕೆಲಸ ಮಾಡ್ಕೊಂತಿದ್ವಿ. ಗಿಡ ಹೋಟೆಲ್ ಸಂಘದವ್ರು ಬಂದಾರ ಅಂದ್ರೆ ಅಷ್ಟು ಕೈ ಜೋಡಿಸಿ ಕೆಲಸ ಮಾಡಕ್ಕೆ ರೆಡಿ ಅದಾರ. ನಿಮ್ಮ ಉತ್ಸಾಹಕ್ಕೆ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಅಭಿನಂದನೆಗಳು ಹೇಳ್ತೀನಿ. ಅಷ್ಟರು ಕೂಡಿ ಪುರಸಭೆ ಚೀಫ್ ಆಫೀಸರ್ ಬಂದಾರ, ಮಾಂತೇಶ್ ಕಟ್ಟಿಮನವರು ಅದಾರ, ಆರೋಗ್ಯ ಇಲಾಖೆಯವರು, ಮತ್ತು ಎಲ್ಲರೂ ಕೂಡಿ ನಾವು ಕೆಲಸ ಮಾಡೋದು. ಅದಕ್ಕೆ ನೀವು ಎಷ್ಟು ಸಾಧ್ಯತೆ ಮಾಡಿರಿ, ದಣಿ ಬೇಡ್ರಿ. ಯಾಕಂದ್ರೆ ನೀವು ದಣದ್ರಿದಾಗಲ್ಲ, ಉತ್ಸಾಹ ಇರಲಿ, ಅದು ಆ ಉತ್ಸಾಹ ಇಟ್ಕೊಂಡು ಕೆಲಸ ಮಾಡುವಂತ ಹೇಳ್ತೇನೆ. ತಾಳಿಕೋಟಿಂದ ಹಸಿರು ಸಂಪದದ ಸಂಚಾಲಕ ನಮ್ಮ ಅಣ್ಣ ಶರಣಬಸವ ಗಡ್ಡೆದವರು ಸಹಿತ ಬಂದು ಇದು ಕೈ ಜೋಡಿಸಿದ್ರು, ಮೆಸೇಜ್ ನೋಡೋ ಸಹಿತ ಬಂದರು. ಅವರು ಸಹಿತ ಧನ್ಯವಾದ ಹೇಳ್ತೀನಿ. ಇಡೀ ಎಲ್ಲರೂ ಕೂಡಿ ಕೆಲಸ ಮಾಡುವಂತ ಹೇಳ್ತೀನಿ. ನಮ್ಮ ಚೀಫ್ ಆಫೀಸರ್ ಮಾತಾಡೋದು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್